ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ನೀವೆಲ್ಲರೂ ಸಂತೋಷದಿಂದ ಕ್ಷೇಮವಾಗಿದ್ದೀರಿ ಎಂದು ನಾನು ಕರ್ತನಲ್ಲಿ ನಂಬಿದ್ದೇನೆ. ನಿಮ್ಮೆಲ್ಲರಿಗೋಸ್ಕರ ನಾನು ಪ್ರಾರ್ಥನೆ ಮಾಡುವವನಾಗಿದ್ದೇನೆ. ನೀವೆಲ್ಲರೂ ಕ್ರಿಸ್ಮಸ್ ಹಬ್ಬಕ್ಕೆ ಸಿದ್ಧರಾಗ್ತಾ ಇರ್ಬೋದು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮ ಅಗತ್ಯತೆಗಳನ್ನು ಪೂರೈಸಲಿ ಎಂಬುದಾಗಿ ನಾನು ನಿಮಗೋಸ್ಕರ ಪ್ರಾರ್ಥಿಸುವವನಾಗಿದ್ದೇನೆ. ಕರ್ತನಲ್ಲಿ ಪ್ರಿಯರಾದವರೇ, ಇಂದು ಧ್ಯಾನ ಮಾಡುವಂಥ ವಿಷಯ ದೇವರಿಗೆ ಮೆಚ್ಚುಗೆಯಾದ ಜೀವಿತ ನಿಮ್ಮ ಜೀವಿತವಾಗಿರಬೇಕು. ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯವಾಗಿದೆ. ಈ ಲೋಕದಲ್ಲಿ ನೀವು ಜೀವನ ಮಾಡುವಾಗ ನಿಮ್ಮ ಜೀವಿತ ದೇವರಿಗೆ ಮೆಚ್ಚುಗೆಯಾಗಿರಬೇಕು. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16 ಮತ್ತು 17 ವಚನದಲ್ಲಿ, ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರಾತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತೆಂಬುದಾಗಿ ನೋಡುತ್ತೇವೆ. ನಮ್ಮನ್ನ ಉಂಟು ಮಾಡಿದ ಪರಮ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟನು. ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ನರಮನುಷ್ಯನಾಗಿ ಹುಟ್ಟಿ ಬಂದನು. ಈ ಲೋಕದಲ್ಲಿ 33 ವರ್ಷಗಳ ಕಾಲ ಜೀವಿಸಿದನು. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಯಾವ ರೀತಿ ಜೀವಿಸಿದನೆಂಬುದಾಗಿ ಸತ್ಯವೇದದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ನಾವೆಲ್ಲರೂ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಬೇಕು. ಯೇಸು ಕ್ರಿಸ್ತನು ಯಾವ ರೀತಿ ಜೀವಿಸಿ ತಂದೆಯನ್ನ ಮಹಿಮೆ ಪಡಿಸಿದರೆಂಬುದಾಗಿ ನಾವು ಗಮನಿಸಿ, ದೇವರ ಚಿತ್ತಂತೆ ನಾವು ಈ ಲೋಕದಲ್ಲಿ ಜೀವಿಸಿ ನಾವು ದೇವರನ್ನ ಮಹಿಮೆ ಪಡಿಸಬೇಕು. ನೋಡ್ರಿ, ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು. ಮೊದಲಾಗಿ ಯೇಸು ಕ್ರಿಸ್ತನಿಗೆ ಆಕಾಶವು ತೆರೆಯಿತು. ಎರಡನೇದಾಗಿ ದೇವರಾತ್ಮ ಪಾರಿವಾಳದಾಗೆ ಯೇಸು ಕ್ರಿಸ್ತನ ಮೇಲೆ ಇಳಿದು ಬಂದನು. ಮೂರನೇದಾಗಿ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆಂಬುದಾಗಿ ಆಕಾಶವಾಣಿಯಾಯಿತು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಯಾವ ರೀತಿ ನಾವು ಜೀವನ ಮಾಡಬೇಕೆಂಬುದಾಗಿ ತೋರಿಸಿಕೊಟ್ಟಿದ್ದಾರೆ. ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನ ಯೇಸು ಕ್ರಿಸ್ತನು ಜೀವಿಸಿ ತಂದೆಯ ಚಿತ್ತವನ್ನ ಮಾಡಿ ತಂದೆಯಾದ ದೇವರನ್ನು ಮಹಿಮೆ ಪಡಿಸಿದರು. ಇಂದು ನಿಮ್ಮ ಜೀವಿತ ದೇವರಿಗೆ ಮೆಚ್ಚುಗೆಯಾದಂಥ ಜೀವಿತವಾಗಿರಬೇಕೆಂಬುದಾಗಿ ಇಂದು ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ಜೀವಿತ ದೇವರಿಗೆ ಮೆಚ್ಚುಗೆ ಆಗಿದೆಯೋ? ದೇವರಿಗೆ ಮೆಚ್ಚುಗೆ ಆಗಿರುವಾಗ ನಿಮಗೆ ಆಕಾಶ ತೆರೆಯಲ್ಪಡುತ್ತದೆ. ನಿಮ್ಮ ಪ್ರಾರ್ಥನೆ ದೇವರ ಸನ್ನಿಧಿಗೆ ಏರಿ ಹೋಗ್ತದೆ. ದೇವರ ಸನ್ನಿಧಿಯಿಂದ ನಿಮಗೆ ಉತ್ತರ ಬರ್ತದೆ, ಆಶೀರ್ವಾದಗಳು ಬರ್ತದೆ. ನಿಮ್ಮ ಜೀವಿತ ದೇವರಿಗೆ ಮೆಚ್ಚುಗೆ ಆಗಿರುವಾಗ ದೇವರ ಆತ್ಮನು ನಿಮ್ಮ ಮೇಲೆ ಇಳಿದು ಬರ್ತಾರೆ. ದೇವರು ನಿಮ್ಮ ವಿಷಯದಲ್ಲಿ ಸಂತೋಷ ಪಡ್ತಾರೆ. ದೇವರು ನಿಮ್ಮನ್ನು ನೋಡಿ ಹೇಳ್ತಾರೆ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈಕೆ ಪ್ರಿಯಳಾಗಿರುವ ನನ್ನ ಮಗಳು, ಇವರನ್ನು ನಾನು ಮೆಚ್ಚಿದ್ದೇನೆಂಬುದಾಗಿ ನಿಮ್ಮ ವಿಷಯದಲ್ಲಿ ದೇವರು ಹೇಳಬೇಕು. ನಿಮ್ಮ ವಿಷಯದಲ್ಲಿ ದೇವರು ಸಂತೋಷ ಪಡಬೇಕು. ದೇವರು ನಿಮ್ಮ ವಿಷಯದಲ್ಲಿ ಸಂತೋಷ ಪಡುವಾಗ ಯೇಸು ಕ್ರಿಸ್ತನಲ್ಲಿರುವಂತಹ ಶಾಂತಿ, ಸಮಾಧಾನ, ಸಂತೋಷ ನಿಮ್ಮಲ್ಲಿರುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನಿಮ್ಮ ಜೀವಿತ ದೇವರಿಗೆ ಮೆಚ್ಚುಗೆಯಾಗಿದೆಯೋ? ನಿಮ್ಮ ನೋಡಿ ದೇವರು ಸಂತೋಷ ಪಡ್ತಾ ಇದ್ದಾರೋ? ನಿಮ್ಮಲ್ಲಿ ದೇವರ ಚಿತ್ತ, ದೇವರ ಉದ್ದೇಶ, ದೇವರ ಸಂಕಲ್ಪ ಪ್ರತಿದಿನ ನೆರವೇರ್ತಿದೆಯೋ?
ನಿಮ್ಮ ವಿಷಯದಲ್ಲಿ ದೇವರು ಪ್ರತಿದಿನ ಸಂತೋಷ ಪಡ್ತಾ ಇದ್ದಾರೋ? ನಿಮ್ಮ ವಿಷಯದಲ್ಲಿ ಪವಿತ್ರ ಆತ್ಮರು ಸಂತೋಷದಿಂದಿದ್ದಾರೋ? ನೀವು ಪರೀಕ್ಷಿಸಿಕೊಳ್ಳಬೇಕು. ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಬೇಕು. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ದೇವರಿಗೆ ಮೆಚ್ಚುಗೆಯಾಗಿ ಜೀವನ ಮಾಡುವಾಗ ನಿಮಗೋಸ್ಕರ ಆಕಾಶ ತೆರೆಯಲ್ಪಡ್ತದೆ. ದೇವರ ಆತ್ಮನು ನಿಮ್ಮನ್ನು ಆಳ್ವಿಕೆ ಮಾಡ್ತಾರೆ, ಒಡೆತನ ಮಾಡ್ತಾರೆ. ದೇವರ ಪ್ರಸನ್ನತೆ ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವಿತದಲ್ಲಿ ಇರ್ತದೆ. ನಿಮ್ಮನ್ನು ದೇವರು ಮೆಚ್ಚುತ್ತಾರೆ. ಹಾಗಾದ್ರೆ ನಮಗೆ ಕೊಡಲ್ಪಟ್ಟಂತ ಒಂದೇ ಒಂದು ಜೀವನ, ಅಮೂಲ್ಯವಾದ ಜೀವನ. ಆ ಜೀವನವನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು. ದೇವರಿಗೆ ಮೆಚ್ಚುಗೆಯಾದ ಜೀವಿತ ನಿಮ್ಮ ಜೀವಿತವಾಗಿರಬೇಕು. ಈ ವಾಕ್ಯವನ್ನ ಕೇಳಿಸಿಕೊಂಡ ಕೂಡಲೇ ನಿಮ್ಮನ್ನ ದೇವರಿಗೆ ಸಮರ್ಪಣೆ ಮಾಡ್ರಿ. ದೇವರೇ, ನನ್ನ ಜೀವಿತ ನಿನಗೆ ಮೆಚ್ಚುಗೆ ಆಗಿರಬೇಕು. ನನ್ನ ವಿಷಯದಲ್ಲಿ ನೀನು ಸಂತೋಷ ಪಡಬೇಕು. ನಾನು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವನಾಗಿ ಪಟ್ಟವಳಾಗಿ ಈ ಲೋಕದಲ್ಲಿ ನಿನ್ನನ್ನು ಮಹಿಮೆ ಪಡಿಸಬೇಕು. ನಿನ್ನ ಚಿತ್ತಂತೆ ನನ್ನ ಮಾರ್ಪಡಿಸಿರಿ ಎಂಬುದಾಗಿ ಕೇಳುವಾಗ ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಮಾರ್ಪಡಿಸಿ, ಆಶೀರ್ವದಿಸಿ, ಅಭಿಷೇಕಿಸಿ ನಿಮ್ಮನ್ನು ಮುನ್ನಡೆಸುತ್ತಾರೆ. ಅನೇಕ ಜನರು ಪ್ರಾರ್ಥನೆ ಮಾಡುವಾಗ ಉತ್ತರ ಯಾಕೆ ಸಿಕ್ಕುವುದಿಲ್ಲ? ದೇವರಿಗೆ ಮೆಚ್ಚುಗೆಯಾದ ಜೀವಿತ ಅವರ ಜೀವಿತವಾಗಿರುವುದಿಲ್ಲ. ದೇವರ ವಾಕ್ಯದಂತೆ ಜೀವಿಸುವುದಿಲ್ಲ. ಪವಿತ್ರ ಆತ್ಮನಿಂದ ನಡೆಸಲ್ಪಟ್ಟಂತ ಜೀವಿತ ಅವರ ಜೀವಿತವಾಗಿರುವುದಿಲ್ಲ. ಅವರ ಪ್ರಾರ್ಥನೆ ದೇವರ ಸನ್ನಿಧಿಗೆ ಏರಿ ಹೋಗುವುದಿಲ್ಲ. ನಿಮ್ಮ ಪ್ರಾರ್ಥನೆಯನ್ನ ದೇವರು ಕೇಳಲು ಆಕಾಶ ನಿಮಗೋಸ್ಕರ ತೆರೆಯಲ್ಪಡಬೇಕು. ನಿಮ್ಮ ಪ್ರಾರ್ಥನೆ ದೇವರ ಸನ್ನಿಧಿಗೆ ಏರಿ ಹೋಗಲು ದೇವರ ವಾಕ್ಯದಂತೆ ನೀವು ಜೀವಿಸಬೇಕು. ದೇವರು ನಿಮ್ಮ ವಿಷಯದಲ್ಲಿ ಸಂತೋಷ ಪಡುವಾಗ, ದೇವರ ಅನ್ಯೋನ್ಯತೆಯಲ್ಲಿ ನೀವಿರುವಾಗ, ದೇವರ ವಾಕ್ಯದಂತೆ ನೀವಿರುವಾಗ ನಿಮ್ಮ ಪ್ರಾರ್ಥನೆಗೆ ಅಡ್ಡಿ ಇರುವುದಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಪ್ರಾರ್ಥನೆಗೆ ಯಾಕೆ ಉತ್ತರ ಸಿಕ್ಕಲಿಲ್ಲ ಎಂಬುದಾಗಿ ವೇದನೆ ಪಡ್ತಿದ್ದೀರೋ, ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳ್ರಿ. ನನ್ನ ಜೀವಿತ ದೇವರಿಗೆ ಮೆಚ್ಚುಗೆಯಾದ ಜೀವಿತವಾಗಿದೆಯೋ? ನಾನು ದೇವರ ಆತ್ಮನಿಂದ ತುಂಬಿಸಲ್ಪಟ್ಟು ದೇವರನ್ನ ಮಹಿಮೆ ಪಡಿಸ್ತಿದ್ದೀನೋ ಎಂಬುದಾಗಿ ನಿಮ್ಮನ್ನು ನೀವು ಪರೀಕ್ಷಿಸಿಕೊಂಡು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಲು ನಿಮ್ಮನ್ನು ಒಪ್ಪಿಸಿಕೊಡುವಾಗ, ದೇವರ ಚಿತ್ತಂತೆ ನಡೆಯಲು ನಿಮ್ಮನ್ನು ಸಮರ್ಪಣೆ ಮಾಡುವಾಗ ದೇವರು ನಿಮ್ಮ ವಿಷಯದಲ್ಲಿ ಸಂತೋಷ ಪಡ್ತಾರೆ. ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕುತ್ತದೆ. ನೋಡ್ರಿ ಪ್ರಿಯರೇ, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 23-24 ವಚನದಲ್ಲಿ, ಯಾರಾದರೂ ನನ್ನನ್ನು ಪ್ರೀತಿಸುವನಾದರೆ ನನ್ನ ಮಾತನ್ನು ಕೈಗೊಂಡು ನಡೆಯುವನು, ಅವನನ್ನು ನನ್ನ ತಂದೆಯು ಪ್ರೀತಿಸುವನು, ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು. ನನ್ನನ್ನು ಪ್ರೀತಿಸದೇ ಇರುವವನು ನನ್ನ ಮಾತುಗಳನ್ನು ಕೈಗೊಂಡು ನಡೆಯುವುದಿಲ್ಲ. ನೀವು ಆಲಿಸುವ ಮಾತು ನನ್ನದಲ್ಲ, ನನ್ನನ್ನು ಕಳಿಸಿದ ತಂದೆಯ ಮಾತೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಯಾರಾದರೂ ನನ್ನನ್ನು ಪ್ರೀತಿಸುವನಾದರೆ ನನ್ನ ಮಾತನ್ನು ಕೈಗೊಂಡು ನಡೆಯುವನು ಎಂಬುದಾಗಿ. ದೇವರನ್ನು ಪ್ರೀತಿಸುವಂತ ವ್ಯಕ್ತಿ ದೇವರ ವಾಕ್ಯಗಳನ್ನು ಕೈಗೊಂಡು ನಡೆಯುತ್ತಾನೆ. ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸುತ್ತಾನೆ. ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವನಾಗಿ ದೇವರನ್ನ ಮಹಿಮೆ ಪಡಿಸ್ತಾನೆ. ದೇವರ ಚಿತ್ತ ಅವನಲ್ಲಿ ನೆರವೇರ್ತದೆ. ಅವನ ವಿಷಯದಲ್ಲಿ ದೇವರು ಸಂತೋಷ ಪಡ್ತಾರೆ. ದೇವರಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಮಾತನ್ನು ಕೈಗೊಂಡು ನಡೆಯುವನು, ನನ್ನನ್ನು ಪ್ರೀತಿಸುವವನು ನನ್ನ ಮಾತನ್ನು ಕೈಗೊಂಡು ನಡೀತಾನೆ, ಅವನನ್ನು ನನ್ನ ತಂದೆಯು ಪ್ರೀತಿಸುವನು. ಹಲ್ಲೆಲೂಯಾ. ನನ್ನನ್ನು ಪ್ರೀತಿಸುವವನು, ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವನು ನನ್ನ ತಂದೆಯನ್ನ ಪ್ರೀತಿಸ್ತಾನೆ, ನನ್ನನ್ನು ಪ್ರೀತಿಸ್ತಾನೆ. ನನ್ನ ತಂದೆಯಾದ ದೇವರು ಅವನನ್ನು ಪ್ರೀತಿಸ್ತಾನೆ. ನೋಡ್ರಿ ಪ್ರಿಯರೇ, ನಾವಿಬ್ಬರೂ ಅವನ ಬಳಿಯಲ್ಲಿ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನ ಮಾಡಿಕೊಳ್ಳುವೆವು. ಹಾಗಾದ್ರೆ
ನಿಮ್ಮ ಜೀವಿತ ದೇವರಿಗೆ ಮೆಚ್ಚುಗೆ ಆಗಿರುವಾಗ ತಂದೆಯಾದ ದೇವರು ಮಗನಾದ ಯೇಸು ಕ್ರಿಸ್ತನು ನಿಮ್ಮ ಬಳಿಯಲ್ಲಿ ಬಂದು ಬಿಡಾರವನ್ನ ಮಾಡಿಕೊಂಡು ನಿಮ್ಮಲ್ಲಿ ವಾಸ ಮಾಡುತ್ತಾರಂತೆ. ಇದು ಎಷ್ಟು ದೊಡ್ಡ ವಿಷಯ. ನಿಮ್ಮ ಜೀವಿತ ದೇವರಿಗೆ ಮೆಚ್ಚುಗೆಯಾಗಿರುವಾಗ ಆಕಾಶ ನಿಮಗೋಸ್ಕರ ತೆರೆಯಲ್ಪಡ್ತದೆ. ನೀವು ಪವಿತ್ರ ಆತ್ಮನ ತುಂಬಿಸಲ್ಪಡ್ತೀರಾ. ದೇವರು ನಿಮ್ಮನ್ನ ಮೆಚ್ಚಿ ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಮಾತ್ರವಲ್ಲದೆ ತಂದೆಯಾದ ದೇವರು ಮಗನಾದ ಯೇಸು ಕ್ರಿಸ್ತನು ನಿಮ್ಮ ಬಳಿಯಲ್ಲಿ ಬಂದು ಬಿಡಾರವನ್ನ ಮಾಡಿಕೊಳ್ಳುತ್ತಾರೆ. ಹಾಗಾದರೆ ದೇವರು ನಿಮ್ಮ ಬಳಿಯಲ್ಲಿ ಬಂದು ಬಿಡಾರವನ್ನ ಮಾಡಿಕೊಂಡು ನಿಮ್ಮಲ್ಲಿ ವಾಸ ಮಾಡುವಾಗ ದೇವರ ರಾಜ್ಯ ನಿಮ್ಮೊಳಗೆ ಬರ್ತದೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಚಿತ್ತ, ದೇವರ ಉದ್ದೇಶ, ದೇವರ ಸಂಕಲ್ಪ, ದೇವರ ಯೋಜನೆ ನಿಮ್ಮಲ್ಲಿ ನೆರವೇರ್ತದೆ. ದೇವರು ನಿಮ್ಮಲ್ಲಿ ಒಂದು ದೊಡ್ಡ ಯೋಜನೆಯನ್ನ, ಒಂದು ಉದ್ದೇಶವನ್ನ ದೇವರು ನಿಮ್ಮಲ್ಲಿ ಇಟ್ಟಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ಲೋಕದಲ್ಲಿ ನೀವು ಜೀವನ ಮಾಡುವಾಗ ನಿಮ್ಮ ಜೀವಿತ ದೇವರಿಗೆ ಮೆಚ್ಚುಗೆಯಾಗಿರಬೇಕು. ವಾಕ್ಯದಲ್ಲಿ ನೋಡ್ತೇವೆ, ನನ್ನನ್ನು ಪ್ರೀತಿಸದೆ ಇರುವವನು ನನ್ನ ಮಾತುಗಳನ್ನು ಕೈಗೊಂಡು ನಡೆಯುವುದಿಲ್ಲ. ದೇವರನ್ನು ಪ್ರೀತಿಸದೆ ಇರುವಂತ ವ್ಯಕ್ತಿ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದಿಲ್ಲ. ಅವನು ಸಭೆಗೆ ಕ್ರಮವಾಗಿ ಬರುವುದಿಲ್ಲ, ಕರ್ತನನ್ನು ಪ್ರೀತಿ ಮಾಡುವುದಿಲ್ಲ, ದೇವರ ಚಿತ್ತದಂತೆ ಜೀವಿಸುವುದಿಲ್ಲ, ದೇವರ ಯೋಜನೆ ಅವನಲ್ಲಿ ನೆರವೇರುವುದಿಲ್ಲ, ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವುದಿಲ್ಲ. ದೇವರಿಂದು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ದೇವರನ್ನು ಪ್ರೀತಿಸುವುದಾದರೆ, ಯೇಸು ಕ್ರಿಸ್ತನು ಯಾವ ರೀತಿ ತಂದೆಯ ಚಿತ್ತವನ್ನ ಮಾಡಿ ದೇವರನ್ನ ಮಹಿಮೆಪಡಿಸಿದರು, ಅದೇ ರೀತಿ ನೀವು ದೇವರ ಚಿತ್ತವನ್ನ ಮಾಡಲು, ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ ನೀವು ದೇವರನ್ನ ಪ್ರೀತಿಸ್ತೀರ. ದೇವರು ನಿಮ್ಮನ್ನ ಪ್ರೀತಿಸಿ ನಿಮ್ಮ ಬಳಿಯಲ್ಲಿ ಬಂದು ಬಿಡಾರವನ್ನ ಮಾಡಿಕೊಂಡು ತನ್ನ ಚಿತ್ತಂತೆ ನಿಮ್ಮನ್ನು ಆಶೀರ್ವದಿಸಿ ಮುನ್ನಡೆಸುತ್ತಾ, ನೀವು ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನ ಜೀವಿಸುವಾಗ ದೇವರ ಯೋಜನೆಗಳು ನಿಮ್ಮಲ್ಲಿ ನೆರವೇರ್ತದೆ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ರೂಪಿಸಿ ಅಭಿಷೇಕಿಸಿ ಉಪಯೋಗಿಸುತ್ತಾರೆ. ನೀವು ದೇವರ ಸೇವೆಯನ್ನ ಮಾಡ್ತಿರಬಹುದು, ನಿಮ್ಮ ಸಭೆಯಲ್ಲಿ ಕೆಲವು ಜನರು ಇರಬಹುದು. ನೀವು ದೇವರಿಗೆ ಮೆಚ್ಚುಗೆಯಾಗಿ ಜೀವನ ಮಾಡುವಾಗ ನಿಮ್ಮ ಸಭೆಗೆ ದೇವರ ಆತ್ಮಗಳನ್ನು ಕಳಿಸ್ತಾರೆ. ನಿಮ್ಮ ಸಭೆ ತುಂಬುತ್ತದೆ, ನಿಮ್ಮ ಜೀವನ ಆಶ್ವಾಸಲ್ಪಡ್ತದೆ. ದೇವರಿಗೆ ಮೆಚ್ಚುಗೆಯಾದ ಜೀವಿತ ನಿಮ್ಮ ಜೀವಿತವಾಗಿರುವಾಗ ನಿಮ್ಮ ಪ್ರಾರ್ಥನೆಗೆ ಯಾವ ಅಡ್ಡಿ ಇರುವುದಿಲ್ಲ. ಯಾಕಂದ್ರೆ ಆಕಾಶ ನಿಮಗೋಸ್ಕರ ತೆರೆಯಲ್ಪಡ್ತದೆ. ನಿಮ್ಮ ಪ್ರಾರ್ಥನೆ ದೇವರ ಸನ್ನಿಧಿಗೆ ಏರಿ ಹೋಗ್ತದೆ. ದೇವರಿಂದ ಆಶೀರ್ವಾದಗಳು ನಿಮಗೆ ಬಂದು ತಲುಪುತ್ತದೆ. ನೋಡ್ರಿ, ವಾಕ್ಯದಲ್ಲಿ ಏನೋ ಬರೆಯಲ್ಪಟ್ಟಿದೆ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7-8 ವಚನದಲ್ಲಿ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲು ದೇವರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಎಂಬುದಾಗಿ ಗಮನಿಸಬೇಕು. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಯಾವ ರೀತಿ ಜೀವಿಸಿದರೆ ಎಂಬುದಾಗಿ ಗಮನಿಸಬೇಕು. ದೇವರ ವಾಕ್ಯದಂತೆ ನಡೆಯಬೇಕು. ಪವಿತ್ರಾತ್ಮ ತುಂಬಿಸಲ್ಪಟ್ಟು ನಿಮ್ಮ ಜೀವಿತ ಸಾಕ್ಷ್ಯ ಜೀವಿತವಾಗಿರಬೇಕು. ಪ್ರತಿದಿನ ದೇವರ ಉದ್ದೇಶ, ದೇವರ ಚಿತ್ತ ನಿಮ್ಮಲ್ಲಿ ನೆರವೇರಬೇಕು. ನಿಮ್ಮ ವಿಷಯದಲ್ಲಿ ದೇವರು ಸಂತೋಷ ಪಡಬೇಕು. ಆಗ ನೀವು ಪ್ರಾರ್ಥನೆ ಮಾಡುವಾಗ ನೀವು ಬೇಡಿಕೊಳ್ಳೋದೆಲ್ಲವನ್ನ ದೇವರು ಒದಗಿಸಿ ಕೊಡ್ತಾನೆ. ನೋಡ್ರಿ, ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳ್ರಿ, ಅದು ನಿಮಗೆ ದೊರೆಯುವುದು. ಹಾಗಾದ್ರೆ ಈ ಲೋಕದಲ್ಲಿ ನೀವು ಜೀವನ ಮಾಡುವಾಗ ನಿಮ್ಮ ಅಗತ್ಯತೆಗಳೆಲ್ಲವನ್ನ ದೇವರು ಪೂರೈಸ್ತಾನೆ. ನಿಮಗೆ ಜಯದ ಮೇಲೆ ಜಯವನ್ನ ಕೊಡ್ತಾನೆ.
ಆಶೀರ್ವಾದ ಮೇಲೆ ಆಶೀರ್ವಾದಗಳನ್ನು ಕೊಡ್ತಾನೆ. ನೀವು ಅಭಿವೃದ್ಧಿ ಮೇಲೆ ಅಭಿವೃದ್ಧಿಯನ್ನು ಹೊಂದುತ್ತೀರಾ. ನಿಮ್ಮ ಕುಟುಂಬದಲ್ಲಿ ದೇವರ ಶಾಂತಿ, ಸಮಾಧಾನ, ಆರೋಗ್ಯ, ಸಮೃದ್ಧಿ ನೆಲೆಗೊಳ್ಳುತ್ತದೆ. ನೀವು ದೇವರಿಗೆ ಮೆಚ್ಚುಗೆಯಾದ ಜೀವಿತ ಜೀವಿಸಬೇಕೆಂಬುದಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ನೀವು ದೇವರಿಗೆ ಬಹಳ ಫಲ ಕೊಡಬೇಕಂತೆ. ಫಲಗಳೇನು? ದೇವರ ಸ್ವಭಾವಗಳು, ಪವಿತ್ರಾತ್ಮನು ಕೊಡುವಂಥ ಸ್ವಭಾವಗಳು, ಗುಣಗಳು ನಾವು ಹೊಂದಿಕೊಳ್ಳುವಾಗ ನೀವು ದೇವರಿಗೆ ಫಲ ಕೊಡಲು ಸಾಧ್ಯ. ನೀವು ದೇವರಿಗೆ ಫಲ ಕೊಟ್ಟಾಗ ದೇವರಿಗೆ ಮಹಿಮೆ ಆಗ್ತದೆ. ನಿಮ್ಮ ವಿಷಯದಲ್ಲಿ ದೇವರಿಗೆ ಮಹಿಮೆ ಆಗುವಾಗ ದೇವರು ನಿಮ್ಮನ್ನು ಘನಪಡಿಸಿ ಆಶೀರ್ವಾದ ಮಾಡ್ತಾರೆ. ಮತ್ತು ನನ್ನ ಶಿಷ್ಯರಾಗುವಿರಿ. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ದೇವರಿಗೆ ಮೆಚ್ಚುಗೆಯಾಗಿ ಜೀವನ ಮಾಡುವಾಗ ದೇವರ ಶಿಷ್ಯರಾಗ್ತೀರಾ. ದೇವರು ತನ್ನ ಸಾಧನವಾಗಿ ನಿಮ್ಮನ್ನು ಉಪಯೋಗಿಸ್ತಾರೆ. ಹಾಗಾದರೆ ಪ್ರಿಯರೇ, ಪ್ರತಿದಿನ ದೇವರ ಚಿತ್ತ, ದೇವರ ಉದ್ದೇಶ, ದೇವರ ಸಂಕಲ್ಪ ನಮ್ಮಲ್ಲಿ ನೆರವೇರಲು ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನ ನಾವು ಈ ಲೋಕದಲ್ಲಿ ಜೀವಿಸಬೇಕು. ನೀವು ದೇವರ ಶಿಷ್ಯರಾಗುವಾಗ ದೇವರು ನಿಮ್ಮನ್ನ ಇರುವಂತ ಸ್ಥಳದಲ್ಲಿ ಉಪಯೋಗಿಸಲು, ನಿಮ್ಮನ್ನು ಅಭಿಷೇಕಿಸಿ ಆಶೀರ್ವದಿಸಲು ನೀವು ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನ ಜೀವಿಸಬೇಕೆಂಬುದಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳ್ರಿ. ನನ್ನ ಜೀವಿತ ದೇವರಿಗೆ ಮೆಚ್ಚುಗೆಯಾಗಿದೆಯೋ? ನಾನು ದೇವರಾತ್ಮನಿಂದ ತುಂಬಿಸಲ್ಪಟ್ಟಿದ್ದೇನೋ? ನನ್ನ ವಿಷಯದಲ್ಲಿ ದೇವರು ದಿನ ಸಂತೋಷ ಪಡ್ತಾರೋ? ಪವಿತ್ರ ಆತ್ಮರು ನನ್ನಲ್ಲಿ ಸಂತೋಷ ಪಡ್ತಾ ಇದ್ದಾರೋ, ದುಃಖ ಪಡ್ತಿದ್ದಾರೆ ಎಂಬುದಾಗಿ ನೀವು ತಿಳ್ಕೊಳ್ಬೇಕು. ದೇವರು ನಿಮ್ಮಲ್ಲಿ ಸಂತೋಷ ಪಡುವಾಗ ಆ ಸಂತೋಷ ನಿಮ್ಮಲ್ಲಿ ಇರ್ತದೆ. ದೇವರು ನಿಮ್ಮ ವಿಷಯದಲ್ಲಿ ಸಂತೋಷ ಪಡಲಿಲ್ಲ ಅನ್ನುವುದಾದ್ರೆ ನಿಮ್ಮ ಹೃದಯದಲ್ಲಿ ಸಂತೋಷ ಇರುವುದಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರು, ನನ್ನ ಸಹೋದರ, ನನ್ನ ಸಹೋದರಿ, ಈ ವಾಕ್ಯವನ್ನ ಕೇಳಿಸಿಕೊಂಡ ಕೂಡಲೇ ನೀವು ತೀರ್ಮಾನ ಮಾಡಬೇಕು, ಇನ್ನು ಮುಂದೆ ನನ್ನ ಜೀವಿತ ಕಾಲವೆಲ್ಲ ನಾನು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಬೇಕು. ನನ್ನ ಜೀವಿತ ದೇವರಿಗೆ ಮೆಚ್ಚುಗೆಯಾಗಿರಬೇಕೆಂಬುದಾಗಿ ನೀವು ತೀರ್ಮಾನ ಮಾಡಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ರೂಪಿಸಿ ಆಶೀರ್ವಾದ ಮಾಡುತ್ತಾರೆ. ನೋಡ್ರಿ ಪ್ರಿಯರೇ, ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 4ನೇ ವಚನದಲ್ಲಿ, ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆಪಡಿಸಿದೆನು. ಈಗ ತಂದೆಯೇ, ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆಪಡಿಸು. ಲೋಕ ಉಂಟಾಗೋದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆಪಡಿಸು ಎಂಬುದಾಗಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡಿ. ಯೇಸು ಸ್ವಾಮಿ ಯಾವ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದ್ದೇನೆ. ನಾವು ಯೇಸುವನ್ನ ಹಿಂಬಾಲಿಸಬೇಕು. ಯೇಸು ಸ್ವಾಮಿಗೆ ತಂದೆಯ ದೇವರು ಏನು ಮಾಡಬೇಕೆಂಬುದಾಗಿ ಹೇಳಿದರೋ ಅವೆಲ್ಲವನ್ನ ಮಾಡಿ ಭೂಲೋಕದಲ್ಲಿ ದೇವರನ್ನ ಮಹಿಮೆ ಪಡಿಸಿದರು. ಈಗ ದೇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಈಗ ತಂದೆಯೇ, ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆ ಪಡಿಸು. ನಾನು ನಿನ್ನನ್ನು ಮಹಿಮೆ ಪಡಿಸಿದ್ದೇನೆ, ಈಗ ನನ್ನನ್ನು ಮಹಿಮೆ ಪಡಿಸು. ನಾನು ಚಿತ್ತವನ್ನ ಮಾಡಿದ್ದೇನೆ, ನನ್ನನ್ನು ಮಹಿಮೆ ಪಡಿಸು. ಹಾಗಾದ್ರೆ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಬೇಕು. ತಂದೆಯಾದ ದೇವರ ಬಳಿಯಲ್ಲಿ ಪ್ರಾರ್ಥಿಸಿ ದೇವರು ಹೇಳಿದ್ದನ್ನೇ ಮಾಡಿ ದೇವರನ್ನ ಮಹಿಮೆ ಪಡಿಸಿದರು. ತಂದೆ ದೇವರನ್ನು ಮಹಿಮೆ ಪಡಿಸಿದ ನಂತರ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಈಗ ನನ್ನನ್ನು ಮಹಿಮೆ ಪಡಿಸು. ಹಾಗಾದ್ರೆ ನಾವು ಈ ವಾಕ್ಯದಲ್ಲಿ ಏನು ಕಲಿತುಕೊಳ್ಳಬಹುದು ಎಂಬುದಾಗಿ ಹೇಳುವುದಾದ್ರೆ,
ಯೇಸು ಕ್ರಿಸ್ತನು ತಂದೆಯ ಚಿತ್ತವನ್ನ ಮಾಡಿ ಮಹಿಮೆ ಪಡಿಸಿದರು. ನಂತರ ನನ್ನನ್ನು ಮಹಿಮೆ ಪಡಿಸಿ ಎಂಬುದಾಗಿ ಕೇಳಿದರು. ಅದೇ ರೀತಿಯಲ್ಲಿ ನಾವು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಿ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರಾಗಿ ದೇವರ ವಾಕ್ಯದಂತೆ ಜೀವಿಸಿ ದೇವರನ್ನ ಮಹಿಮೆ ಪಡಿಸುವಾಗ ನಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ. ನಾವು ಪ್ರಾರ್ಥನೆ ಮಾಡುವಾಗ ಆಕಾಶ ನಮಗೋಸ್ಕರ ತೆರೆಯಲ್ಪಡುತ್ತದೆ. ನಮ್ಮ ಪ್ರಾರ್ಥನೆ ದೇವರ ಬಳಿಗೆ ಏರಿ ಹೋಗ್ತದೆ. ಆಶೀರ್ವಾದ ನಮಗೆ ದೇವರ ಬಳಿಯಿಂದ ನಮಗೆ ಇಳಿದು ಬರ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರು ನಿಮ್ಮಲ್ಲಿ ತನ್ನ ಚಿತ್ತ, ತನ್ನ ಉದ್ದೇಶ, ತನ್ನ ಸಂಕಲ್ಪನ ಇಟ್ಟಿದ್ದಾರೆ. ದೇವರ ಚಿತ್ತ ನೆರವೇರಲು ನಿಮ್ಮ ಜೀವಿತ ದೇವರಿಗೆ ಮೆಚ್ಚುಗೆಯಾದ ಜೀವಿತವಾಗಿರಬೇಕು. ಯೇಸು ಕ್ರಿಸ್ತನು ತಂದೆಯ ಚಿತ್ತವನ್ನ ಭೂಲೋಕದಲ್ಲಿ ಮಾಡಿ ಮುಗಿಸಿ ತಂದೆ ದೇವರನ್ನ ಮಹಿಮೆಪಡಿಸಿದರು. ಯೇಸು ಕ್ರಿಸ್ತನ ವಿಷಯದಲ್ಲಿ ತಂದೆ ದೇವರು ಸಂತೋಷ ಪಟ್ಟರು. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನು ಮೆಚ್ಚಿದ್ದೇನೆ ಎಂಬುದಾಗಿ ಆಕಾಶವಾಣಿ ಆಯಿತು. ಅದೇ ರೀತಿಯಾಗಿ ಈ ಲೋಕದಲ್ಲಿ ನಾವು ಜೀವನ ಮಾಡುವಾಗ ನಮ್ಮ ನೋಡಿ ದೇವರು ಮೆಚ್ಚಬೇಕು. ಯಾವ ಮನುಷ್ಯನಿಗೆ ಮೆಚ್ಚುಗೆಯಾಗಿ ಜೀವನ ಮಾಡುವಂತ ಅವಶ್ಯಕತೆ ಇಲ್ಲ. ಲೋಕ ನಿಮ್ಮನ್ನ ಮೆಚ್ಚುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಸೃಷ್ಟಿಕರ್ತನಾದ ದೇವರು ನಿಮ್ಮನ್ನ ಮೆಚ್ಚಿದರೆ ಸಾಕು. ಆತ ನಿಮ್ಮನ್ನು ಆಶ್ರಯಿಸಿ ಉನ್ನತಿಗೆ ತಂದು ಅಭಿವೃದ್ಧಿಪಡಿಸಿ ತನ್ನ ಚಿತ್ತವನ್ನ ಮಾಡ್ತಾನೆ. ಬನ್ನಿ ಪ್ರಿಯರೇ, ನಿಮ್ಮನ್ನ ಸಮರ್ಪಣೆ ಮಾಡಿ, ದೇವರೇ ಇನ್ನು ಮುಂದೆ ನನ್ನ ಜೀವಿತ ಕಾಲವೆಲ್ಲ ನಿನಗೆ ಮೆಚ್ಚುಗೆಯಾಗಿ ಜೀವಿಸ್ತೇನೆ. ಈ ವಾಕ್ಯದ ಮೂಲಕ ನನ್ನೊಟ್ಟಿಗೆ ಮಾತನಾಡಿದ್ದೀರಿ. ನನ್ನನ್ನು ನಿನಗೆ ಸಮರ್ಪಣೆ ಮಾಡುತ್ತೇನೆ. ನಾನು ರೂಪಿಸಿ, ನಿನ್ನ ಆತ್ಮನಿಂದ ತುಂಬಿಸಿ, ನಿನ್ನ ಚಿತ್ತವನ್ನ ನೆರವೇರಿಸಿ ಎಂಬುದಾಗಿ ಸಮರ್ಪಣೆ ಮಾಡುವಾಗ ದೇವರು ತನ್ನ ಚಿತ್ತವನ್ನ ನಿಮ್ಮಲ್ಲಿ ನೆರವೇರಿಸ್ತಾನೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯ ದೇವರೇ, ನಿಜವುಳ್ಳ ವಾಕ್ಯವನ್ನ ನಾವು ಧ್ಯಾನ ಮಾಡಿದ್ದೇವೆ. ಏಸಪ್ಪ, ಈ ಲೋಕದಲ್ಲಿ ನೀವು 33 ವರ್ಷಗಳ ಕಾಲ ಜೀವಿಸಿ ತಂದೆಯ ಚಿತ್ತವನ್ನ ಮಾಡಿ ತಂದೆ ದೇವರನ್ನ ಮಹಿಮೆ ಪಡಿಸಿದ್ದೀರಿ. ಅದೇ ರೀತಿಯಲ್ಲಿ ಸ್ವಾಮಿ, ನಾವು ಈ ಲೋಕದಲ್ಲಿ ಜೀವನ ಮಾಡುವಾಗ ನಿನ್ನ ಆಜ್ಞೆಗಳನ್ನ ಕೈಗೊಂಡು ನಡೆದು ನಿನ್ನ ಚಿತ್ತವನ್ನ ಮಾಡಿ ನಿನ್ನನ್ನು ಮಹಿಮೆ ಪಡಿಸಬೇಕು. ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಸಮರ್ಪಣೆ ಮಾಡಿ, ಏಸಪ್ಪ, ಯಾವ ರೀತಿ ಈ ಲೋಕದಲ್ಲಿ ತಂದೆಯ ಚಿತ್ತವನ್ನ ಮಾಡಿ ವಾಕ್ಯದಂತೆ ನಡೆದು ಪವಿತ್ರ ಆತ್ಮ ತುಂಬಿಸಲ್ಪಟ್ಟು ತಂದೆ ದೇವರನ್ನ ಮಹಿಮೆ ಪಡಿಸಿದರು, ಅದೇ ರೀತಿಯಲ್ಲಿ ನಾನು ನಿನ್ನನ್ನು ಮಹಿಮೆ ಪಡಿಸಲು ನಿನ್ನ ಬಳಿಗೆ ಬಂದಿದ್ದೇನೆ ಎಂಬುದಾಗಿ ಎಷ್ಟು ಜನರು ಸಮರ್ಪಣೆ ಮಾಡಿ ಬಂದಿದ್ದರು, ಅವ್ರನ್ನೆಲ್ಲ ರೂಪಿಸುತ್ತಾರೆ. ಈ ಚಿತ್ತ ಅವ್ರಲ್ಲಿ ನೆರವೇರಲಿ. ಅವರೆಲ್ಲರನ್ನ ನಿನ್ನ ಆತ್ಮನಿಂದ ತುಂಬಿಸಿರಿ. ಮಾತ್ರವಲ್ಲದೆ ಅವರ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು ಆಶೀರ್ವಾದ ಮಾಡಿ ನಿನ್ನ ಚಿತ್ತಕ್ಕೆ ವಿರುದ್ಧವಾದ ಕಾರ್ಯಗಳು ತೆಗೆಯಲ್ಪಡಲು ಅವರ ಜೀವಿತ ನಿನಗೆ ಮೆಚ್ಚುಗೆಯಾದ ಜೀವಿತವಾಗಿ ಜೀವಿಸಲು, ನಿನ್ನನ್ನು ಮಹಿಮೆ ಪಡಿಸಲು, ನಿನ್ನ ಶಿಷ್ಯರಾಗಿ, ನಿನ್ನ ಮಕ್ಕಳಾಗಿ ನಿನ್ನ ಚಿತ್ತವನ್ನು ಮಾಡಲು ಅವರಿಗೆ ಸಹಾಯ ಮಾಡಿ. ಹೆಚ್ಚುಗಳ ವಾಕ್ಯ ಅವರ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡಲಿ. ಅವರ ಪರಿಸ್ಥಿತಿಗಳು ಬದಲಾವಣೆ ಆಗಲಿ ಯೇಸು ನಾಮದಲ್ಲಿ. ಅವರ ಸ್ಥಿತಿಗತಿಗಳು ಮಾರ್ಪಡಲಿ ಯೇಸು ನಾಮದಲ್ಲಿ. ಅವರ ಜೀವಿತದಲ್ಲಿ ನಿನ್ನ ಯೋಜನೆ ನೆರವೇರಲಿ. ಅವರನ್ನ ಆಶೀರ್ವಾದ ಮಾಡಿ. ಆ ರೀತಿ ಮಾಡೋದಕ್ಕಾಗಿ ಸ್ತೋತ್ರ ಸ್ತೋತ್ರ ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ದೇವರಿಗೆ ಮೆಚ್ಚುಗೆಯಾದ ಜೀವಿತ ನಿಮ್ಮ ಜೀವಿತವಾಗಿರಲಿ. ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯಿರಿ. ದೇವರ ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿ ಈ ಲೋಕದಲ್ಲಿ ದೇವರ ಚಿತ್ತವನ್ನು ಮಾಡಿ ದೇವರನ್ನ ಮಹಿಮೆಪಡಿಸಿರಿ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.